ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತೆ. ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡುತ್ತೆ. ಜನರು ನಮ್ಮನ್ನು ಎಷ್ಟೇ ತುಳಿದ್ರೂ ಪರವಾಗಿಲ್ಲ, ಆದರೆ ಭಗವಂತ ಮೇಲೆತ್ತಲು ಸದಾ ಸಿದ್ಧನಾಗಿರ್ತಾನೆ ಎಂಬ ನಂಬಿಕೆ ಇದ್ರೆ ಸಾಕು. ನಿಮ್ಮ ಜೀವನ ಶಾಶ್ವತವಾಗಿ ಆನಂದದ ಕಡಲಿನಲ್ಲಿ ತೇಲಬಹುದು. ಎಷ್ಟೇ ತಿದ್ದಿ ತೀಡಿದರೂ ನಾ ಸಾಗುತ್ತಿರುವ ರೇಖೆ ನೇರವಾಗಿ ಮೂಡುತ್ತಿಲ್ಲ. ಇದು ನೀನು ಬರೆದ ಹಣೆ ಬರಹಣ, ಇಲ್ಲ ನಾನೇ ಬರೆದುಕೊಂಡ ನನ್ನ ಬದುಕಿನ ಬರಹಣ ಅಂತ ನೀವು ಕೇಳುವಂತಹ ಪ್ರಶ್ನೆ ಆಗಿದೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡಬೇಕು ಅಷ್ಟೇ. ಭಯಪಟ್ಟು ಕುಳಿತರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ರೆ ಮುಂದಕ್ಕೆ ನಡೆಸುತ್ತೆ, ಸೋತ್ರೆ ಮುಂದೆ ನಾವು ಏನು ಮಾಡಬೇಕು ಅಂತ ನಮಗೆ ಪಾಠ ಕಲಿಸುತ್ತೆ. ನಮ್ಮಿಂದ ಲಾಭ ಇದೆ ಅಂತ ಆದರೆ ಶತ್ರು ಕೂಡ ಮಿತ್ರನಾಗ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗ್ತಾನೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ಹೀಗಂತ ಭಗವಂತ ಹೇಳ್ತಾನೆ. ದುಃಖದ ದಿನಗಳು ಉರುಳಿ ಹೋಗುತ್ತೆ, ಯಾರಿಗೂ ಹೆದರಿ ಬದುಕಬೇಡಿ. ಈ ಪ್ರಪಂಚದಲ್ಲಿ ಭಗವಂತನ ಶಕ್ತಿ ಇರುವಾಗ ನೀವು ಯಾರನ್ನೂ ಕೂಡ, ಯಾರ ಜೊತೆನೂ ಕೂಡ ಬಲವಂತವಾಗಿ ಬದುಕಬೇಡಿ. ಯಾರಿಗೂ ಕೂಡ ಹೆದರಿ ಬದುಕಬೇಡಿ. ಒಂಟಿಯಾದೆ ಎಂದು ಕೊರಗಬೇಡಿ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡ್ತಾ ಇಲ್ವೇ? ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಅರ್ಥ ಆಗೋದು. ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನಿಮಗೆ ತಿಳಿಯೋದು. ಸೂರ್ಯ ಚಂದ್ರರಂತೆ ನೀವು ಜಗತ್ತಿಗೆ ಬೆಳಕು ನೀಡುವುದೇನೂ ಬೇಡ. ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಸಾಕು. ಆಗ ನಿಮ್ಮ ಬದುಕೇ ಧನ್ಯ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸ್ತಾ ಇರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹಾನಿಗಳಿಗೂ ಅವನು ನ್ಯಾಯ ನೀಡ್ತಾನೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.